ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಯ್ಯೋ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತೀನಿ ಅಲ್ವಾ, ಅದಕ್ಕೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೋದು. ಸೊ ನಾನು ಇವತ್ತು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ಆಲ್ಮೋಸ್ಟ್ ಒಂದು 2 months ಆಯಿತು ಅನ್ಸುತ್ತೆ ನೀಟಾಗಿ ರೆಗ್ಯುಲರ್ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಸೊ ಇನ್ನು ಆದಷ್ಟು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋದಕ್ಕೆ. ಸೊ ಇಷ್ಟು ದಿನ ಹೇಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಹಾಗೆಯೇ ಈ ಮುಂದೆನೂ ಕೂಡ ಸಪೋರ್ಟ್ನ ಮಾಡಿ ಅಂತ ಕೇಳ್ತೀನಿ. ಸೊ ಇವತ್ತು ಬಂದು ನಾನು ಒಂದಿಷ್ಟು ಕೊರಿಯರ್ ಬಂದಿದೆ. ಸೊ ಆ ಒಂದು ಅನ್ಬಾಕ್ಸಿಂಗ್ ವೀಡಿಯೋನ ನಿಮ್ಮ ಜೊತೆ ಶೇರ್ನ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ, ಜಾಸ್ತಿ ಇಲ್ಲ, ಇನ್ನೂ ಬರೋದಿದೆ, ಬಂದಮೇಲೆ ಅದನ್ನು ಕೂಡ ಮಾಡ್ತೀನಿ. ಸೊ ಇವಾಗ ಈ ಒಂದು ಅನ್ಬಾಕ್ಸಿಂಗ್ ವೀಡಿಯೋನ ನಿಮ್ಮ ಮುಂದೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಫಸ್ಟ್ ಬಂದು ನಾನು ಅಮೆಝಾನಿಂದ ತರಿಸಿದ್ದೀನಿ. ಏನಿರ್ಬೋದು ಅಂತ ಚೆಕ್ ಮಾಡಿ. ಓಕೆ, ಏನಪ್ಪ ಇದು ಅಂದರೆ ನಾನು ಶುಗರ್ ಪಾಪ್ ಅವ್ರದ್ದು ಒಂದು ಲಿಪ್ಸ್ಟಿಕ್ನ ಆರ್ಡ್ರ್ ಮಾಡಿದ್ದೆ. ಸೊ ನನಗೆ ಬೇಕಾಗಿರೋ ಶೇಡು ಇದುವರೆಗೂ ಸಿಕ್ಕಿಲ್ಲ, ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ನೋಡೋಣ ಇದಾದ್ರೂ ನನಗೆ ಬೇಕಾಗಿರೋ ಶೇಡ್ ಇರ್ಬೋದಾ ಅಂತ. ನಾನು ಮಿನಿ ಪಾಪ್ನ ತರಿಸಿದ್ದೀನಿ, ಬಿಕಾಸ್ ತುಂಬ ದೊಡ್ಡ ತರಿಸಿದ್ರೆ ವೇಸ್ಟ್ ಅಲ್ವಾ, ಅದಕ್ಕೋಸ್ಕರ. ಸೊ ನಾನು ಒಂದು ಪಿಂಕ್ ಅಲ್ಲ, ಇದು ಪಾರ್ಟಿ ನ್ಯೂಡ್ ಅಂತ ಅಂದ್ಬಿಟ್ಟು ಆ ಒಂದು ಲಿಪ್ಸ್ಟಿಕ್ನ ತರಿಸಿದ್ದೀನಿ. ನಾನು ನಮ್ಮನೆ ಗ್ರೂಪ್ ಪ್ರವೇಶಕ್ಕೆ ಮತ್ತು ನನ್ನ ಮಗನ ಬರ್ಡೇ ಟೈಮಲ್ಲಿ ಹಚ್ಚಿದ ಲಿಪ್ಸ್ಟಿಕ್ ಬೇಕಿತ್ತು, ಬಟ್ ಆ ಶೇಡ್ ನನಗೆ ಸಿಗ್ತಾನೆ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಇದೂ ಸ್ವಲ್ಪ ಪಿಂಕಿಶೇ ಆಯಿತು. ಇಟ್ಸ್ ಓಕೆ, ಬಟ್ ಕಲರ್ ಚೆನ್ನಾಗಿದೆ. ನಾನು ಶುಗರ್ ಅವ್ರದ್ದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನೋಡೋಣ ಪಿಗ್ಮೆಂಟೇಷನ್ ಏನಾದರೂ ಆಗುತ್ತಾ ಇಲ್ವಾ ಅಂತ. ನಾನು ಯಾವಾಗಲೂ ಟಿಂಟ್ ಅಲ್ವಾ ಯೂಸ್ ಮಾಡೋದು, ನ್ಯಾಚುರಲ್ ಲಿಪ್ಸ್ಟಿಕ್ಕು. ಸೊ ಅದರಲ್ಲಿ ಏನು ಟಿಂಟ್ ಅಂದರೆ ಲೈಕ್ ಯಾವುದೇ ರೀತಿ ಪಿಗ್ಮೆಂಟೇಷನ್ ಏನೂ ಆಗೋಲ್ಲ, ಲಿಪ್ಸ್ ಬ್ಲ್ಯಾಕ್ ಆಗೋದಿರ್ಬೋದು, ಆ ಥರ ಇಲ್ಲ. ನಾನು ಆಲ್ಮೋಸ್ಟ್ ಒಂದೊಂದ್ಸಲ ಡೈಲಿ ಅಂದರೆ ಫುಲ್ ಫಂಕ್ಷನ್ಸ್ ಇದ್ದರೆ ಫುಲ್ ಡೇ ವೇರ್ ಮಾಡಿರ್ತೀವಲ್ವ. ಸೊ ಯಾವುದೇ ರೀತಿ ಆದಂಥ ಆಗಿಲ್ಲ. ಹಾಗಾಗಿ ಈಗ ಸೆಕೆಂಡ್ ಒನ್, ಇದು ತುಂಬ ಸ್ಪೆಷಲ್, ಮೀಶೋದಿಂದ ಆರ್ಡ್ರ್ ಮಾಡಿದ್ದೀನಿ. ಸೌಂಡಲ್ಲೇ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅಂತ ಅನಿಸುತ್ತೆ ಏನಿರ್ಬೋದು ಅಂತ. ಸೊ ನೋಡೋಣ, ನಂಗೆ ಗೊತ್ತು, ನಿಮಗೆಲ್ಲ ತೋರಿಸ್ತೀನಿ. ಇವಾಗ ಆಲ್ರೆಡಿ ಟ್ರೆಂಡಲ್ಲಿರೋದು, ಇದು ತುಂಬ ಟ್ರೆಂಡಲ್ಲಿರೋದು. ಪ್ಯಾಕಿಂಗ್ ಮಾತ್ರ ಸೂಪರ್ ಆಗಿದೆ. ಏನಿರ್ಬೋದು, ಅವ್ರದ್ದು ಒಂದು ಇದು ಕೂಡ ಬಂದಿದೆ, ಎಂತ ಅಕೌಂಟ್ ಇದೆ, ಫಾಲೋ ಮಾಡಿ, ಇಲ್ಲಿ ಸಮಥಿಂಗ್ ಏನೇನೋ ಥ್ಯಾಂಕ್ ಯು ಕಾರ್ಡ್. ಓಕೆನಾ, ಇದು ನಿಮಗೆ ಗೊತ್ತಲ್ವಾ ಇವಾಗ ಟ್ರೆಂಡಲ್ಲಿರೋ ಅಂಥ ಬೆಲ್ ಏನಂತಾರೆ, ಇದಕ್ಕೆ ಏನೋ ಹೇಳ್ತಾರೆ, ಮರ್ತೋಗ್ಬಿಟ್ಟು ನಾನು. ಅದು 2 ಇವಾಗ ಸೇಲ್ ನಡೀತಿತ್ತಲ್ಲ, ಸೊ ಅದಕ್ಕೆ 2 ಇದನ್ನು ಗಿಫ್ಟ್ ಮಾಡಬೇಕು ಅಂತೆ ಬೇರೆಯವರಿಗೆ. ಸೊ ಹಾಗಾಗಿ ಇದನ್ನು ನಾನು ನನ್ನ ಹಸ್ಬೆಂಡಿಗಲ್ಲ, ಅವ್ರ ಗಾಡಿಗೆ, ಒಂದು ಕಾರ್ಕಿಗೆ ಒಂದು ಗಾಡಿಗೆ, ಸೊ ಅದಕ್ಕೆ ಆರ್ಡ್ರ್ ಮಾಡಿದ್ದು, ಕೊಡಬೇಕಲ್ವ ನಾವು ಅದಕ್ಕೆ. ಇದು ಸೆಕೆಂಡ್ ಅನ್ಬಾಕ್ಸಿಂಗ್. ನಿಜ ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ ಬೆಲ್ ಮಾತ್ರ. ಇದಕ್ಕೇನೋ ಹೇಳ್ತಾರೆ, ಏನು ಹೇಳ್ತಾರೆ ಕಮೆಂಟ್ ಮಾಡಿ ಆಯಿತಾ, ನಂಗೆ ಮರ್ತೋಗ್ಬಿಟ್ಟಿದೆ. ತುಂಬ ಚೆನ್ನಾಗಿದೆ. ಇದನ್ನು ಗಿಫ್ಟ್ ಮಾಡಬೇಕಂತೆ, ನಾವೇ ತೊಗೋಬಾರ್ದಂತೆ. ಸೊ ನಮಗಂತೂ ಯಾರೂ ಕೊಡ್ಸಲ್ಲ, ನಾವಾದರೂ ಬೇರೆಯವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದು. ಈ ಒಂದು ಕಾರ್ಕಿಗೆ ಒಂದು ಗಾಡಿಕಿಗೆ. ಓಕೆನಾ, ನೆಕ್ಸ್ಟ್ ಅಜಿಯೋನೇ ನಾನು ಜಾಸ್ತಿ. ಈಗ ಇದು ಏನಪ್ಪ ಅಂತ ಅಂದರೆ ಮಿಡಿನ ಆರ್ಡ್ರ್ ಮಾಡಿದ್ದೆ. ಆಫರ್ ಇತ್ತಲ್ವ ಅಜಿಯೋದಲ್ಲಿ, ಹಾಗಾಗಿ ನೋಡ್ತಾ ಇರ್ಬೋದು ನೀವು. ನಿಜ ಚೆನ್ನಾಗಿದೆ. ಪ್ರೈಸ್ ಕೇಳೋದಂತೂ ನಿಜ ಶಾಕ್ ಆಗ್ತೀರಾ. ಎಷ್ಟಿರ್ಬೋದು ಅಂದರೆ ಜಸ್ಟ್ 130 ರೂಪೀಸ್, 130 ರೂಪಾಯಿ ಅಷ್ಟೇ. ಇದರಲ್ಲಿ ಪ್ರೈಸ್ ಎಷ್ಟಿದೆ ಗೊತ್ತಾ, 199 ಇದೆ ನೋಡಿ. ಜಸ್ಟ್ 130 ರೂಪೀಸ್ಗೆ ನನಗೆ ಈ ಒಂದು ಸಖತ್ತಾಗಿರೋ ಮಿಡಿ ಸಿಕ್ಕಿದೆ. ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಓಕೆನಾ, ತುಂಬ ಚೆನ್ನಾಗಿದೆ. ಓಕೆ, ಕೊಡ್ಬೋದು, ಎಲ್ಲೂ ಯಾವುದೇ ರೀತಿಯ ಡ್ಯಾಮೇಜ್ ಏನೂ ಇಲ್ಲ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಮಾತ್ರ. ಇವಾಗ ವೇರ್ ಮಾಡಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ವೇರ್ ಮಾಡಿದ್ದೀನಿ, ಐ ಹೋಪ್ ನಿಮಗೆಲ್ಲ ಕಾಣಿಸ್ತಿದೆ ಅಂತ ಅನಿಸುತ್ತೆ. ನೋಡಿ, ನಿಜ ಅಂದರೆ ನಿಜ ಚೆನ್ನಾಗಿದೆ. ಏನಾದರೂ ಒಂದು ಲೈಕ್ ಬಾಡಿ ಫಿಟ್ ಟಾಪ್ ಹಾಕ್ಕೊಂಡು ಈ ಒಂದು ಮಿಡಿನ ಹಾಕ್ಕೊಂಡ್ರೆ, ಸ್ಕರ್ಟ್ನ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ನಾನು ಇದಕ್ಕೆ ವೈಟ್ ಕಲರ್ ಆರ್ಡರ್ ಮಾಡಬೇಕು ಅಂತ ನೋಡಿಟ್ಟಿದ್ದೀನಿ, ಬಟ್ ಬಾಡಿ ಫಿಟ್ ನನಗೆ ಅಷ್ಟು ಚೆನ್ನಾಗಿರೋ ಸಿಕ್ಕಿಲ್ಲ ಇನ್ನು. ಸೊ ನೋಡೋಣ, ವೈಟ್ ಕಲರ್ ಸಿಕ್ಕಿದ್ರೆ ಯಾವಾಗಾದ್ರೂ ಇದನ್ನು ಹಾಕ್ಕೊತೀನಲ್ವ ಅವಾಗ ಶೋ ಮಾಡ್ತೀನಿ ಹೇಗೆ ಕಾಣಿಸುತ್ತೆ ಏನು ಅಂತ. ಬಟ್ ನಮಗೆ ಕುಳ್ಳುಗಿರೋರಿಗೆ ಪ್ರಾಬ್ಲಮ್ ಏನು ಅಂದರೆ, ಯಾವುದೇ ತೊಗೊಳ್ಳಿ ಅದು ನಿಮಗೆ ಉದ್ದನೇ ಆಗುತ್ತೆ, ಶಾರ್ಟ್ ಮಾತ್ರ ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಶಾರ್ಟ್ ಡ್ರೆಸ್ಸಸ್ ಇರ್ಬೋದು, ಏನೇ ಇರ್ಬೋದು, ನಿಮಗೆ ಅದು ಹೀಗೆ ಆಗುತ್ತೆ.
ನನಗೆ ಅದೇ ಪ್ರಾಬ್ಲಮ್ ಆಯಿತಾ, ನನಗೆ ಎಷ್ಟು ಇಷ್ಟ ಆಗಿರೋದೆಲ್ಲ ಇಷ್ಟೊಂದು ತೊಗೊತೀನ, ಬಟ್ ನನಗೆ ಲಾಂಗೇ ಆಗುತ್ತೆ, ಶಾರ್ಟ್ ಆಗೋದಿಲ್ಲ, ಅದೇ ಪ್ರಾಬ್ಲಮ್. ಇದು ಒಂದು ಸ್ಕರ್ಟ್, ಓಕೆನಾ. ನೆಕ್ಸ್ಟ್ ಇನ್ನೊಂದು ಅಜಿಯೋ. ನಾನು ತುಂಬ ಬಟ್ಟೆ ಎಲ್ಲ ಅಜಿಯೋದಲ್ಲೇ ಪ್ರಿಫರ್ ಮಾಡೋದು. ಹೆಂಗೆ ಪರ್ ಅಂತ ಅರ್ಥ ಆಗ್ತದಲ್ಲ. ಇದು ಕೋಆರ್ಡ್ ಸೆಟ್ನ ಆರ್ಡರ್ ಮಾಡಿದ್ದೆ. ನನಗೆ ಇವಾಗ ಟಾಪ್ ಅಂದರೆ ಪ್ಲೇನ್ ಟಾಪ್ ತೊಗೊಳೋದಕ್ಕಿಂತ ಈ ಥರ ಕೋಆರ್ಡ್ ಸೆಟ್ ತೊಗೊಳೋದು ಇಷ್ಟ ಆಗ್ತಿದೆ. ನೋಡಿರ್ಬೋದು, ನಾವು ಆಲ್ರೆಡಿ ಅನ್ಬಾಕ್ಸ್ ವಿಡಿಯೋದಲ್ಲಿ ಅದನ್ನು ಹಾಕಿದ್ದೀನಿ, ಸ್ವಲ್ಪ ಅಲ್ಲ ಜಾಸ್ತಿನೇ ಹಾಕಿದ್ದೀನಿ. ವಾ, ಚೆನ್ನಾಗಿದೆ. ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಮಾತಿಗೆ ಹೇಳ್ತಿಲ್ಲ, ನಿಜವಾಗ್ಲೂ ಚೆನ್ನಾಗಿದೆ ನೋಡಿ. ಇದು ಒಂದು ಪ್ರಾಬ್ಲಮ್. ಆರ್ಡರ್ ಮಾಡ್ತೀನಿ, ಯಾವಾಗೂ ಆರ್ಡರ್ ಮಾಡ್ತೀನಿ ಆಯಿತಾ. ದೊಡ್ಡ ಎಕ್ಸ್ ಆರ್ಡರ್ ಮಾಡಿದ್ರೆ ಸಣ್ಣ. ನಮ್ಗೆ ಇನ್ನು ಯಾವ ಸೈಜ್ ಆಗುತ್ತೆ? ವಾ, ಚೆನ್ನಾಗಿದೆ ಅಲ್ವಾ. ಇದು ಸ್ಲೀವ್ಲೆಸ್ಸು. ಎಂಥ ಕಟ್ ಅಂತಾರೆ ಅಂತ ನಿಜ ನಂಗೆ ಗೊತ್ತಿಲ್ಲ. ಈ ಥರ ಬಂದಿದೆ. ಅಂಬ್ರೆಲಾ ಅಲ್ಲ ಇದು, ಸೆಂಟ್ರಲ್ಲೂ ಕಟ್ ಬಂದು, ಆಮೇಲೆ ಇದಕ್ಕೆ ಸ್ಟ್ರೈಟ್ ಕಟ್ ಪ್ಯಾಂಟ್, ಪಟೇಲ ಪ್ಯಾಂಟ್ ಇಲ್ಲ, ಸ್ಟ್ರೈಟ್ ಕಟ್ ಪ್ಯಾಂಟು. ಇದು ಕಾಟನ್ ಅನಿಸುತ್ತೆ, ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ. ಇದನ್ನು ಕೂಡ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ನನಗೆ ಈ ಥರ ಕಟ್ಟಿದೆ. ನಮ್ಗೆ ನೋಡಿದ್ರೆ ಇದೇ ಪ್ರಾಬ್ಲಮ್ ಹೈಟ್ ಇರೋಗೆ, ಅದ್ರಲ್ಲಿ ಕುಳ್ಳ ಇರೋಗೆ. ನಾವು ಎಷ್ಟೇ ಚೆನ್ನಾಗಿರೋ ಡ್ರೆಸ್ ತೊಗೊಂಡ್ರೆ ಎಲ್ಲ ಉದ್ದ ಶಾರ್ಟ್ ಮಾತ್ರ ಆಗಲ್ಲ. ಇದಕ್ಕೆ ವಿ ನೆಕ್ ಬಂದಿದೆ, ಹಾಗೆ ಸ್ಲೀವ್ಲೆಸ್ಸು ಚೆನ್ನಾಗಿದೆ. ಇದನ್ನು ಇಡಿಸ್ಬೇಕು ಇನ್ನೊಂದು ಸ್ವಲ್ಪ ಲೂಸು. ಇಡಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಅಲ್ವಾ. ಕರೆಕ್ಟಾಗಿದೆ, ಪರ್ಫೆಕ್ಟ್ ಆಗಿದೆ. ಕಲರ್ ಚೆನ್ನಾಗಿ ಕಾಣ್ತಿದೆಲ್ಲ ನನಗೆ. ಎಸ್, ಚೆನ್ನಾಗಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಿಜ. ಸೊ ಇದು ಈ ಥರ ಆಲ್ಮೋಸ್ಟ್ ಫುಲ್ ಬಂದ್ಬಿಟ್ಟಿದೆ ನನಗೆ. ಅಂಬ್ರೆಲಾ ಥರ ಫುಲ್ ಬಂದ್ಬಿಟ್ಟಿದೆ. ಪ್ಯಾಂಟ್ ಬಂದು ಈ ಥರ ಬಂದಿದೆ ಪ್ಯಾಂಟ್. ಇದು ಬಂದು ನನಗೆ ಇದಕ್ಕೆ ಎಷ್ಟು 430 ರೂಪೀಸ್ ಕೊಟ್ಟಿದ್ದೀನಿ. 430 ಈ ಒಂದು ಸೆಟ್. ನಿಜ ಚೆನ್ನಾಗಿದೆ ಈ ಸೆಟ್, ನನಗೆ ಇಷ್ಟ ಆಯಿತು. ಸೊ ದೀಪಾವಳಿಗೆ ಹಾಕ್ಕೊತೀನಿ, ಚೆನ್ನಾಗಿದೆ ಅಲ್ವಾ. ಈ ಒಂದು ಸೆಟ್ ಆಯ್ತಲ್ವಾ. ನೆಕ್ಸ್ಟ್ ಇನ್ನೊಂದು, ಅದನ್ನು ಕೂಡ ಅಜಿಯೋದಲ್ಲೇ. ಅದು ಏನಿರ್ಬೋದು ಗೊತ್ತಾ? ಇದನ್ನು ಕೂಡ ಒಂದು ಕೋಆರ್ಡ್ ಸೆಟ್. ಇವಾಗ ಹೆಂಗೂ ಫೆಸ್ಟಿವಲ್ ಸೀಸನ್ ಅಲ್ಲ, ಸೊ ಒಳ್ಳೆ ಆಫರ್ ಸಿಕ್ತು. ಏನು ಸೇವಿಂಗ್ಸ್ ಮಾಡಿರ್ತೀವಲ್ವ, ಇಂಥ ಟೈಮಿಗೆ ಖರ್ಚು ಮಾಡೋದು. ವಾ, ಇದನ್ನು ಕಾಟನ್ನೇ ನೋಡಿ. ಪ್ಯಾಂಟಿಗೆ ಈ ಥರ ಪ್ರಿಂಟೆಡ್ ಬಂದಿದೆ, ಯಾಕೆಂದರೆ ಆಮೇಲೆ ನಾನು ಹಾಕೊಂಡ್ಮೇಲೆ ಕಾಣಿಸಲ್ಲ, ಅದಕ್ಕೆ. ಮೆಹಂದಿ ಕಲರ್, ನನ್ನ ಹತ್ರ ಈ ಕಲರ್ ಯಾವುದೂ ಇರಲಿಲ್ಲ, ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ 430 ರೂಪೀಸ್. ನಂಬ್ತೀರಾ? ಅಜಿಯೋದಲ್ಲಿ ಆಫರ್ ನಡೀತಿದಲ್ವ, ಹಾಗಾಗಿ ಇದನ್ನು ಎಸ್ ಸೈಜ್ ಆರ್ಡರ್ ಮಾಡಿರೋದು. ಇದನ್ನು ದೊಡ್ಡ, ಗೊತ್ತು ಪಕ್ಕಾ ದೊಡ್ಡ ಇದು. ಸೊ ಇದನ್ನು ಹಾಕ್ಕೊಂಡು ಟ್ರೈ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಬಟ್ ನನಗಂತೂ ಸಖತ್ ಇಷ್ಟ ಆಯಿತು, ಸಖತ್ ಇಷ್ಟ ಆಯಿತು. ರೆಡ್ಗಿಂತ ಇದೇ ಇಷ್ಟ ಆಯಿತು ಅಂತ ಹೇಳ್ಬೋದು. ನೋಡೋಣ, ಹಾಕೊಂಡು ತೋರಿಸ್ತೀನಿ. ನಾನು ಇವಾಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ, ಯಾಕೆಂದರೆ ಫುಲ್ ಫ್ರೇಮ್ ಕಾಣುತ್ತೇನೋ ಅಂತ ಮಿರರಲ್ಲಿ. ನೋಡೋಣ, ಕಾಣಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು ಇದು ಈ ಸೆಟ್ ಓಕೆ, ನನಗೆ ಅಷ್ಟು ಲೂಸ್ ಇಲ್ಲ, ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ ಅಲ್ವಾ. ಸ್ಲೀವ್ಸ್ ಬಂದು 3/4 ಸ್ಲೀವ್ಸ್ ಇದೆ. ಹಾಗೆ ಫ್ರಂಟ್ ಬಂದು ಸೇಮ್, ಇಲ್ಲಿ ಬಂದು ಬಟನ್ ಬಂದು ಓಪನ್ ಇದೆ, ಸಖತ್ತಾಗಿದೆ. ಇದು ನಂಗೆ ಪರ್ಸ್ನಲಿ ಇಷ್ಟ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ವಾ. ನಿಮಗೆಲ್ಲ ಹೇಗೆ ಅನ್ನಿಸ್ತು ನನ್ನ ಒಂದು ಕೋಆರ್ಡ್ ಸೆಟ್? ಬೆಡ್ ಮೇಲೆಲ್ಲ ಆಡ್ಬಿಟ್ಟಿದ್ದೀನಿ, ಏನು ಅನ್ಕೋಬಿಡಿ. ಇದು ನಮ್ಮ ಅಂದರೆ ಮೇಲೆ ಪೆಂಟ್ ಹೌಸಲ್ಲಿರೋವಂಥ ಒಂದು ಅಲ್ಲಿ ವಿಡಿಯೋನ ಶೂಟ್ ಇವತ್ತು ಮಾಡಿದ್ದು. ತುಂಬ ದಿನ ಆದಮೇಲೆ ಶೂಟ್ ಮಾಡ್ತಿದ್ದೀನಿ ಅಲ್ವಾ, ಹಾಗಾಗಿ. ಸೊ ಈ ಒಂದು ಕೋಆರ್ಡ್ ಸೆಟ್ಟು ತುಂಬ ಚೆನ್ನಾಗಿದೆ, ತುಂಬ ಎಲಿಗೆಂಟ್ ಆಗಿದೆ ಅಂತ ಹೇಳ್ಬೋದು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ನಿಮಗೆಲ್ಲ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಇದು ಈ ಒಂದು ವಿಡಿಯೋ ಫುಲ್ ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು. ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ ಮಾಡಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ ಆಗಿಲ್ಲ, ದಯವಿಟ್ಟು ಸಬ್ ಆಗಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ಚಾನಲ್ನ ಸಬ್ ಆಗೋದಕ್ಕೆ ಹೇಳಿ. ಹಾಗೆ ಈಗೇನು 2 ಮಂತ್ಸ್ ಗ್ಯಾಪ್ ಆಗಿತ್ತಲ್ವ, ಅದನ್ನು ಆದಷ್ಟು ಬೇಗ ರಿಕವರ್ ಮಾಡಿ ಬೇಗ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಲ್ಲ, ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇರಲಿ. ಯಾರು ಈ 2 ತಿಂಗಳಲ್ಲಿ ನನ್ನ ಚಾನಲ್ ಅನ್ಸಬ್ ಮಾಡಿದಿರಲ್ಲ, ಥ್ಯಾಂಕ್ ಯು ಫಾರ್ ದೆಮ್ ಆಲ್ಸೋ. ಬಿಕಾಸ್ ನಿಮ್ಮಂಥವ್ರು ಇದ್ರೇ ನಾವೆಲ್ಲ ಉದ್ಧಾರ ಆಗೋಕ್ಕಾಗದು, ಅದಕ್ಕೋಸ್ಕರ.
ಸೊ ಇದೇ ಥರ ಒಳ್ಳೆ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ನನ್ನ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ. ಸೊ ಒಳ್ಳೆ ಒಳ್ಳೆ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.